WHO ಡಾಟಾ ಪ್ರಕಾರ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ 1,79,00,000ಕ್ಕೂ ಹೆಚ್ಚು ಜನ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಇದರ ಬಗ್ಗೆ ನಮಗೇಕೆ? ಇದು ವಯಸ್ಸಾದವರಿಗೆ ಬರುವ ಕಾಯಿಲೆ ಅಂದುಕೊಳ್ಳಬೇಡಿ. ಚಿಕ್ಕ ವಯಸ್ಸಿನಲ್ಲಿಯೇ ಹಾರ್ಟ್ ಪ್ರಾಬ್ಲಮ್ ಇಂದ ಸತ್ತು ಹೋಗುತ್ತಿದ್ದಾರೆ ಎಂದು ನೀವು ಎಲ್ಲ ಕಡೆ ಕೇಳೇ ಇರುತ್ತೀರಾ. ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಮುಖ್ಯವಾದವುಗಳು ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್. ಕೆಲವರು ಇವೆರಡೂ ಒಂದೇ ಅಂದುಕೊಂಡಿದ್ದಾರೆ. ನಿಜಕ್ಕೂ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು? ಅವು ಯಾಕೆ ಬರುತ್ತೆ? ಹಾಗೆ ಯಾವ ರೀತಿ ಜಾಗ್ರತೆ ಮಾಡುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅಂಗಗಳಿಗೆ ನಮ್ಮ ಹೃದಯದ ಮೂಲಕ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ದೊರೆಯುತ್ತದೆ. ಹಾಗೆ ನಮ್ಮ ಹೃದಯ ಸಹ ಒಂದು ಅಂಗ. ಅದಕ್ಕೂ ಸಹ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಬೇಕು. ಅದಕ್ಕಾಗಿ ಚಿಕ್ಕ ಚಿಕ್ಕ ರಕ್ತನಾಳಗಳು ಇರುತ್ತವೆ. ಅವುಗಳನ್ನು ನಾವು ಕೊರೊನರಿ ಆರ್ಟರೀಸ್ ಎಂದು ಕರೆಯುತ್ತೇವೆ. ಇವುಗಳ ಮೂಲಕ ನಮ್ಮ ಹೃದಯಕ್ಕೆ ರಕ್ತ ಸರಬರಾಜು ಆಗುತ್ತದೆ. ಆದ್ರೆ ಒಂದೊಂದು ಸಾರಿ ನಮ್ಮ ಬಾಡಿಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕೊರೊನರಿ ಆರ್ಟರೀಸ್ ಅನ್ನು ರಕ್ತನಾಳಗಳ ಒಳಗೆ ಸಂಗ್ರಹವಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ರಕ್ತ ಸಾಗಾಣಿಕೆ ಮಾಡುವ ಈ ಮಾರ್ಗ ಚಿಕ್ಕದಾಗುತ್ತಾ ಹೋಗುತ್ತದೆ. ಈ ರಕ್ತನಾಳಗಳಲ್ಲಿ ಸಂಗ್ರಹವಾಗಿರುವ ಕೊಲೆಸ್ಟ್ರಾಲ್ಗೆ ಪ್ಲಾಕ್ ಅಂತ ಸಹ ಹೇಳುತ್ತೇವೆ. ಒಂದೊಂದು ಸಲ ಇದು ದೊಡ್ಡದಾಗಿ ಕಂಪ್ಲೀಟ್ ಆಗಿ ಆ ಮಾರ್ಗವನ್ನೇ ಬಂದ್ ಮಾಡುತ್ತದೆ. ಇಲ್ಲ ಅಂದ್ರೆ ಈ ಪ್ಲಾಕ್ ಏನಾದ್ರೂ ರಪ್ಚರ್ ಆದ್ರೆ ಬ್ಲಡ್ ಆ ಜಾಗದಲ್ಲಿ ಹೆಪ್ಪುಗಟ್ಟುತ್ತದೆ. ಆಗ ಸಹ ಈ ಮಾರ್ಗ ಮುಚ್ಚಿ ಹೋಗುತ್ತದೆ. ಇದರಿಂದಾಗಿ ಹೃದಯದ ಇತರ ಭಾಗಗಳಿಗೆ ರಕ್ತ ಸರಬರಾಜು ಆಗದೆ ಆ ಜಾಗದಲ್ಲಿರುವ ಜೀವಕೋಶಗಳು ಸತ್ತು ಹೋಗುತ್ತವೆ. ಇದರಿಂದ ಆ ಭಾಗ ನಿಷ್ಕ್ರಿಯವಾಗುತ್ತದೆ. ಹೀಗೆ ಕೊರೊನರಿ ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಈ ಹಾರ್ಟ್ ಅಟ್ಯಾಕ್ ಬರುವಾಗ ಎದೆ ಹತ್ತಿರ ನೋವು ಕಾಣಿಸಿಕೊಳ್ಳುತ್ತದೆ. ಹಾಗೆ ಉಸಿರಾಡಲು ಕಷ್ಟವಾಗುತ್ತದೆ. ಇದರ ಜೊತೆಗೆ ಬೆವರುವುದು, ಎದೆಯಿಂದ ಭುಜದವರೆಗೆ ನೋವು ಕಾಣಿಸಿಕೊಳ್ಳುತ್ತದೆ. ಹಾಗೆ ಎಡಗೈ ಹತ್ತಿರ ನೋವು ಕಾಣಿಸಿಕೊಳ್ಳುವುದು, ಎಡಗಡೆ ದವಡೆ ಹತ್ತಿರ ಹಾಗೂ ಕುತ್ತಿಗೆ ಹತ್ತಿರ ನೋವು ಕಾಣಿಸಿಕೊಳ್ಳುವುದು, ಇವೆಲ್ಲ ಸಹ ಹಾರ್ಟ್ ಅಟ್ಯಾಕ್ ಬರುವ ಮುಂಚೆ ಕಾಣಿಸಿಕೊಳ್ಳುವ ಸಿಂಪ್ಟಮ್ಸ್ಗಳು. ಹೃದಯ ಸಹ ಒಂದು ಅಂಗ. ಅದಕ್ಕೆ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಸಿಗದೆ ರಕ್ತನಾಳಗಳು ಬ್ಲಾಕ್ ಆಗುವುದರಿಂದ ಆಗುವುದೇ ಹಾರ್ಟ್ ಅಟ್ಯಾಕ್. ಹಾಗಾದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಅಂತ ನೋಡೋಣ. ಹೃದಯ ಸಹ ನಮ್ಮ ಬಾಡಿಯಲ್ಲಿರುವ ಇತರ ಅಂಗಗಳ ತರಾನೇ. ಆದ್ರೆ ಇದರಲ್ಲಿ ಬರುವ ನ್ಯಾಚುರಲ್ ಎಲೆಕ್ಟ್ರಿಕ್ ಪಲ್ಸ್ ಇಂದ ಸಂಕೋಚನೆ ಮತ್ತು ವ್ಯಾಕೋಚನೆಯಿಂದ ಹೃದಯ ಬಡಿದುಕೊಳ್ಳುತ್ತದೆ. ಈ ಹಾರ್ಟ್ ಬೀಟ್ ರೆಗ್ಯುಲರ್ ಆಗಿ ಒಂದು ರಿದಮ್ ಅಲ್ಲಿ ಇರುತ್ತದೆ. ಆದರೆ ಒಂದೊಂದು ಸಲ ಹಾರ್ಟ್ ಅಲ್ಲಿ ಎಲೆಕ್ಟ್ರಿಕ್ ಪಲ್ಸ್ ಡಿಸ್ಟರ್ಬೆನ್ಸ್ ಆಗುತ್ತದೆ. ಇದರಿಂದ ಹೃದಯ ಬಡಿದುಕೊಳ್ಳುವ ವೇಗ ಕಡಿಮೆಯಾಗುವುದು, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತದೆ. ಇದನ್ನೇ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಹೃದಯ ಬಡಿದುಕೊಳ್ಳುವುದು ನಿಲ್ಲುವುದರಿಂದ ಬ್ರೈನ್ ಮತ್ತು ಲಂಗ್ಸ್ಗೆ ಆಕ್ಸಿಜನ್ ಸಿಗುವುದಿಲ್ಲ. ಇದರಿಂದಾಗಿ ಪೇಷಂಟ್ ಸ್ವಲ್ಪ ಸಮಯಕ್ಕೆ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಹೀಗೆ ಆದ ತಕ್ಷಣ ಪೇಷಂಟ್ಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಬೇಕು. ಯಾಕೆಂದರೆ ಕಾರ್ಡಿಯಾಕ್ ಅರೆಸ್ಟ್ ಆದ 4 ರಿಂದ 5 ನಿಮಿಷ ಜೀವ ಉಳಿಸುವ ಸಮಯ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಗಿಂತ ಕಾರ್ಡಿಯಾಕ್ ಅರೆಸ್ಟ್ ಇಂದ 4 ಪಟ್ಟು ಹೆಚ್ಚು ಸಾವುಗಳು ಸಂಭವಿಸುತ್ತವೆ. ಅಟ್ಲೀಸ್ಟ್ ಹಾರ್ಟ್ ಅಟ್ಯಾಕ್ ಬರುವ ಮುಂಚೆ ಕೆಲವು ಸಿಂಪ್ಟಮ್ಸ್ ಗಳಾದರೂ ಕಾಣಿಸಿಕೊಳ್ಳುತ್ತವೆ. ಆದರೆ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಯಾವುದೇ ಸಿಂಪ್ಟಮ್ಸ್ ಗಳು ಇರುವುದಿಲ್ಲ. ಸಡನ್ ಆಗಿ ಬರುತ್ತದೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಚ್ಚಾಗಿ ಹಾರ್ಟ್ ಪ್ರಾಬ್ಲಮ್ ಇರುವವರಲ್ಲಿ ಬರುತ್ತದೆ. ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ನಾರ್ಮಲ್ ಆಗಿ ಆರೋಗ್ಯದಿಂದಿರುವ ವ್ಯಕ್ತಿಗಳಿಗೂ ಸಹ ಬರಬಹುದು. ಒಂದು ವೇಳೆ ಯಾರಾದರೂ ಕಾರ್ಡಿಯಾಕ್ ಅರೆಸ್ಟ್ ಇಂದ ಪ್ರಜ್ಞೆ ಕಳೆದುಕೊಂಡು ಬಿದ್ದರೆ ಆ ಸಮಯದಲ್ಲಿ ಆದಷ್ಟು ಬೇಗ ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕು. ಈ ಸಮಯದಲ್ಲಿ ಆ ಪೇಷಂಟ್ಗೆ CPR ಮಾಡಬೇಕು. ಅಂದ್ರೆ ಚೆಸ್ಟ್ ಮಧ್ಯಭಾಗದಲ್ಲಿ 2 ಕೈಗಳನ್ನು ಇಟ್ಟು ವೇಗವಾಗಿ ನಿಮಿಷಕ್ಕೆ 100 ರಿಂದ 120 ಬಾರಿ ಕೈಯಿಂದ ಪ್ರೆಸ್ ಮಾಡಬೇಕು. ಇದರಿಂದ ನಿಂತ ಹೃದಯ ಮತ್ತೆ ಬಡಿದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗೆ ಏರ್ಪೋರ್ಟ್ಸ್, ರೈಲ್ವೆ ಸ್ಟೇಷನ್, ಶಾಪಿಂಗ್ ಮಾಲ್, ಆಫೀಸ್ ಹಾಗೂ ಕೆಲವು ಕಡೆಗಳಲ್ಲಿ AED ಅಂದ್ರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅನ್ನೋ ಒಂದು ಬಾಕ್ಸ್ ಇರುತ್ತದೆ. ಈ ಡಿಫಿಬ್ರಿಲೇಟರ್ ಇಂದ ಶಾಕ್ ಕೊಟ್ರೆ ಹೃದಯ ಮೊದಲಿನಂತೆ ಬ್ಲಡ್ ಪಂಪ್ ಮಾಡಲು ಪ್ರಾರಂಭಿಸುತ್ತದೆ. ಇದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋ ಸೂಚನೆಗಳು ಆ ಬಾಕ್ಸ್ ನಲ್ಲಿ ಇರುತ್ತದೆ. ಇದರ ಬಗ್ಗೆ ತಿಳಿದಿರುವವರು ಯಾರಾದರೂ ಫಸ್ಟ್ ಏಡ್ ಮಾಡಿದರೆ ಪೇಷಂಟ್ ಬದುಕುಳಿಯುವ ಸಾಧ್ಯತೆ ಇರುತ್ತದೆ. ಅದೇ ಹಾರ್ಟ್ ಅಟ್ಯಾಕ್ ಬಗ್ಗೆ ನೋಡುವುದಾದರೆ ಮೊದಲೇ ಹೇಳಿದಂತೆ ರಕ್ತನಾಳಗಳು ಬ್ಲಾಕ್ ಆಗುವುದರಿಂದ ಬ್ಲಡ್ ಫ್ಲೋ ಆಗದೆ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಆ ಸಮಯದಲ್ಲಿ ತಕ್ಷಣ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಬೇಕು. ಹಾರ್ಟ್ ಅಟ್ಯಾಕ್ ಬಂದಾಗ ಪೇಷಂಟ್ ಪ್ರಜ್ಞೆ ಕಳೆದುಕೊಳ್ಳದೇ ಇದ್ದರೆ ಆಸ್ಪಿರಿನ್ ಟ್ಯಾಬ್ಲೆಟ್ ನೀಡಬೇಕು. ಇದರಿಂದ ಬ್ಲಡ್ ಸ್ವಲ್ಪ ತೆಳುವಾಗಿ ಮತ್ತು ಕ್ಲಾಟ್ ಆಗದೆ ಬ್ಲಡ್ ಸ್ವಲ್ಪವಾದರೂ ಫ್ಲೋ ಆಗಲು ಸಹಾಯ ಮಾಡುತ್ತದೆ. ಇಲ್ಲವಾದರೆ ನೈಟ್ರೋಗ್ಲಿಸರಿನ್ ಅನ್ನೋ ಟ್ಯಾಬ್ಲೆಟ್ ತೆಗೆದುಕೊಂಡರೆ ಅದು ರಕ್ತನಾಳಗಳ ಸೈಜ್ ಹೆಚ್ಚು ಮಾಡುತ್ತದೆ. ಇದರಿಂದ ಬ್ಲಾಕ್ ಆದ ಪ್ರದೇಶದಲ್ಲಿ ಗ್ಯಾಪ್ ಏರ್ಪಟ್ಟು ಬ್ಲಡ್ ಫ್ಲೋ ಆಗುತ್ತದೆ. ಆದರೆ ಯಾವಾಗಲೂ ಹಾರ್ಟ್ ಪ್ರಾಬ್ಲಮ್ ಇರುವವರು ಡಾಕ್ಟರ್ಸ್ನ ಸಲಹೆ ತೆಗೆದುಕೊಂಡು ಈ ಟ್ಯಾಬ್ಲೆಟ್ಸ್ ಗಳನ್ನು ಅವರ ಬಳಿ ಇಟ್ಟುಕೊಂಡರೆ ಒಳ್ಳೆಯದು. ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ ಆದಾಗ ಕೆಲವರಿಗೆ ಯಾವ ಪ್ರದೇಶದಲ್ಲಿ ಬ್ಲಾಕೇಜ್ ಆಗಿರುತ್ತೋ ಅಲ್ಲಿ ಬ್ಲಾಕೇಜ್ ಅನ್ನು ಓಪನ್ ಮಾಡುತ್ತಾರೆ. ಇಲ್ಲ ಅಂದ್ರೆ ಪಾಲಿಮರ್ ಸ್ಟಂಟ್ ಅನ್ನು ಸಣ್ಣನೆಯ ಮೆಟಲ್ ಮೆಶ್ ಅನ್ನು ಹಾಕುತ್ತಾರೆ.
ತುಂಬಾ ಸಲ ಹಾರ್ಟ್ಗೆ ಸ್ಟಂಟ್ ಹಾಕಿದ್ದಾರೆ ಅಂತ ಕೇಳಿರುತ್ತೀರಾ, ಅದು ಇದೆ. ಅದು ಸಹ ಸಾಧ್ಯವಾಗಲ್ಲ ಅಂದ್ರೆ ಬೈಪಾಸ್ ಸರ್ಜರಿ ಮಾಡುತ್ತಾರೆ. ಇದಕ್ಕಾಗಿ ನಮ್ಮ ಬಾಡಿಯಲ್ಲಿ ಬೇರೆ ಕಡೆಯಿಂದ ರಕ್ತನಾಳವನ್ನು ತೆಗೆದು ಬ್ಲಾಕ್ ಆದ ಮಾರ್ಗವನ್ನು ಬೈಪಾಸ್ ಮಾಡಿ ಬೇರೆ ರೂಟ್ ಇಂದ ರಕ್ತ ಸಪ್ಲೈ ಆಗೋ ತರ ಮಾಡುತ್ತಾರೆ. ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಮಾತು ಕೇಳೇ ಇರುತ್ತೀರಾ. ಯಾವುದಾದರೂ ರೋಗ ಬಂದ ಮೇಲೆ ಸಫರ್ ಆಗೋದಕ್ಕಿಂತ ಬರದೇ ಇರೋ ಹಾಗೆ ಜಾಗ್ರತೆ ತೆಗೆದುಕೊಳ್ಳುವುದು ಒಳ್ಳೆಯದು. ಈ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರದೇ ಇರೋ ಹಾಗೆ ಆರೋಗ್ಯದಿಂದಿರಲು ಕೆಲವು ಮಾರ್ಗಗಳಿವೆ. ಹಾರ್ಟ್ ಅಟ್ಯಾಕ್ ಬರಲು 2 ರೀತಿಯ ಕಾರಣಗಳಿವೆ. ಒಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರದೇ ಇರುವುದು, ಅಂದರೆ ಏಜ್ ಮತ್ತು ಜೆನೆಟಿಕ್ಸ್. ಒಂದು ವೇಳೆ ಫ್ಯಾಮಿಲಿಯಲ್ಲಿ ದೊಡ್ಡವರಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳಿದ್ದರೆ ಆ ಕುಟುಂಬದ ಉಳಿದವರು ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಎರಡನೆಯದು, ನಮ್ಮ ನಿರ್ಲಕ್ಷ್ಯದಿಂದ ನಮ್ಮ ಕೈಯಾರೆ ನಮ್ಮ ಹೃದಯದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು. ಮುಖ್ಯವಾಗಿ ಸ್ಮೋಕಿಂಗ್ ಮಾಡುವವರಲ್ಲಿ ಈ ರಕ್ತನಾಳಗಳು ಚಿಕ್ಕದಾಗುತ್ತಾ ಹೋಗುತ್ತದೆ. ಇದರಿಂದ ಬ್ಲಡ್ ಫ್ಲೋ ಕರೆಕ್ಟ್ ಆಗಿ ಆಗುವುದಿಲ್ಲ. ಸೊ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಅದಕ್ಕಾಗಿ ಸ್ಮೋಕಿಂಗ್ ಮಾಡಬಾರದು. ಹಾಗೆ ಬಿಪಿ ಮತ್ತು ಡಯಾಬಿಟಿಸ್ ಇರುವವರು ಜಾಗ್ರತೆಯಿಂದಿರಬೇಕು. ಬಿಪಿ ಮತ್ತು ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳಬೇಕು. ಬ್ಲಡ್ ಅಲ್ಲಿ ಶುಗರ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೊಳ್ಳಲಿಕ್ಕೆ ಹೆಚ್ಚಾಗಿ ಫೈಬರ್ ಇರೋ ಫುಡ್ ಅನ್ನು ತಿನ್ನಬೇಕು. ಹಾಗೆ ನ್ಯಾಚುರಲ್ ಆಗಿ ಸಿಗುವ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದು ತುಂಬಾ ಒಳ್ಳೆಯದು. ಹಾಗೆ ಕೂಲ್ ಡ್ರಿಂಕ್ಸ್ ಮತ್ತು ಫಾಸ್ಟ್ ಫುಡ್ ಅನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೆ ಹೆಚ್ಚಾಗಿ ಸ್ಟ್ರೆಸ್ಗೆ ಒಳಗಾಗಬಾರದು. ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಲು ಮೆಡಿಟೇಷನ್ ಮಾಡುವುದು ತುಂಬಾ ಒಳ್ಳೆಯದು. ಎತ್ತಲು ಸಾಧ್ಯವಾಗದಷ್ಟು ಭಾರ ಎತ್ತಿ ವರ್ಕೌಟ್ ಮಾಡಬಾರದು. ರೀಸೆಂಟ್ ಆಗಿ ಹೆವಿ ವರ್ಕೌಟ್ ಮಾಡಿ ಪ್ರಾಣ ಕಳೆದುಕೊಳ್ಳುತ್ತಿರುವುದರ ಬಗ್ಗೆ ನೀವು ಹೆಚ್ಚಾಗಿ ಕೇಳೇ ಇರುತ್ತೀರಾ. ಹಾಗಾಗಿ ವಾಕಿಂಗ್, ಜಾಗಿಂಗ್, ಯೋಗ ಇಲ್ಲ ಅಂದ್ರೆ ಸಿಂಪಲ್ ಆದ ಎಕ್ಸರ್ಸೈಸ್ ಗಳನ್ನು ಮಾಡಬೇಕು. ಹಾಗೆ ಹೃದಯದ ಆರೋಗ್ಯಕ್ಕೆ ನಿದ್ರೆ ಸಹ ಮುಖ್ಯ. ಸರಿಯಾದ ಸಮಯಕ್ಕೆ ಮಲಗುವುದು, ಹಾಗೆ ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆ ನಿದ್ರೆ ಅವಶ್ಯಕ. ಇವೆಲ್ಲ ಸಹ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ನಿಜ ಹೇಳಬೇಕಂದರೆ ಆರೋಗ್ಯವಾಗಿರಬೇಕಂದ್ರೆ ಏನು ಮಾಡಬೇಕು ಅನ್ನುವುದು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಿಜವಾದ ಸಮಸ್ಯೆ ಎಂದರೆ ಯಾವುದನ್ನು ನಾವು ಫಾಲೋ ಮಾಡುವುದಿಲ್ಲ ಅಷ್ಟೇ. ನಮ್ಮದು ಇನ್ನು ಚಿಕ್ಕ ವಯಸ್ಸು ಅಷ್ಟೇ. ನಮಗೆ ಯಾವುದೇ ಅನಾರೋಗ್ಯ ಬರುವುದಿಲ್ಲ ಎಂದು ನಾವು ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡುತ್ತೇವೆ. ಆದ್ರೆ ಆ ಸಮಸ್ಯೆ ಬಂದ ನಂತರವೇ ಅದರ ಕಷ್ಟ ಮತ್ತು ನೋವುಗಳು ಗೊತ್ತಾಗುತ್ತದೆ. ಹಾಗಾಗಿ ಮುಂದೆ ನಾವು ಜಾಗ್ರತೆ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಸೊ ಇದು ಫ್ರೆಂಡ್ಸ್ ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ನಡುವೆ ಇರುವ ವ್ಯತ್ಯಾಸ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಅಟ್ಲೀಸ್ಟ್ ಕೆಲವರಿಗಾದರೂ ಅತ್ಯವಸರ ಸಮಯದಲ್ಲಿ ಉಪಯೋಗವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ.